ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ ಹಾಕೋ ಅಷ್ಟೊತ್ತಿಗೆ ಗೌರಿ ಗಣೇಶ ಹಬ್ಬ ಮುಗ್ದೋಗಿರುತ್ತೆ, ಬಟ್ ಸ್ಟಿಲ್ ನಿಧಾನಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್, ಬಿಕಾಸ್ ವ್ಲಾಗ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಕಂಪ್ಲೀಟ್ ವ್ಲಾಗಲ್ಲಿ ಇರುತ್ತೆ. ನಾವು ಯಾವ ಥರ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡಿದ್ವಿ ಅಂತಲೂ ಕೂಡ ನಾನು ಆಲ್ರೆಡಿ ಒಂದು ವ್ಲಾಗ್ ಅಪ್ಡೇಟ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡ್ಬೋದು. ಸೊ ಡೆಕೋರೇಷನ್ ನಾನು ನೆನ್ನೆ ಲಾಸ್ಟ್ ವ್ಲಾಗಲ್ಲಿ ಪ್ರಿಪ್ರೇಷನ್ ವ್ಲಾಗಲ್ಲಿ ಅರ್ಧ ತೋರಿಸಿದ್ದೆ ಎಷ್ಟಾಯಿತು ಅಂತ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ಡೆಕೋರೇಷನ್ ನೀವು ನೋಡ್ಬೋದು. ಹೂವೆಲ್ಲ ಹಾಕಿದ್ಮೇಲೆ ದೇವರು ಯಾವ ಥರ ಕಾಣಿಸ್ತಾ ಇತ್ತು ಅಂತ, ಆ್ಯಂಡ್ ನಾವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮದುವೆ ಆದಮೇಲೆ ಇದೇ ನನ್ನ ಮೊದಲನೇ ಗೌರಿ ಗಣೇಶ ಹಬ್ಬ ಆಗಿತ್ತು. ಸೊ ಈ ಹಬ್ಬ ನನಗೆ ತುಂಬಾ ಸ್ಪೆಷಲ್ ಆಗಿತ್ತು. ಬಿಕಾಸ್ ಗೌರಿ ವ್ರತನ ಮದುವೆ ಆಗಿರುವಂತಹ ಹೆಣ್ಮಕ್ಳು ಮಾಡಬೇಕು. ಮದುವೆ ಆಗದೇ ಇರೋರು ಮಾಡ್ಬೋದು, ಬಟ್ ಪ್ರಾಪರಾಗಿ ಸ್ವರ್ಣ ಗೌರಿ ವ್ರತನ ಮದುವೆ ಆಗಿರುವಂತಹ ಹೆಣ್ಮಕ್ಳು ಮಾಡುವಂಥದ್ದು. ಸೊ ಮದುವೆ ಆದಮೇಲೆ ಮೊದಲನೇ ವರ್ಷ ನಾನು ಹಬ್ಬ ಮಾಡ್ತಾ ಇರೋದು. ಸೊ ತುಂಬಾ ಖುಷಿ ಇತ್ತು ಮಾಡೋದಕ್ಕೆ ನನಗೆ. ನಾನು ಮತ್ತು ಇಬ್ಬರೂ ಖುಷಿಯಾಗಿ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಸ್ವರ್ಣಗೌರಿ ವ್ರತ ಏನಿದೆ ಅದು 1 hour ಆಗುತ್ತೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಕೊನೆಗೆ ಕತೆ ಕೇಳೋದಿರುತ್ತೆ. ಕತೆ ಕೇಳಾದ್ಮೇಲೆ ಮುತ್ತೈದೆಯರಿಗೆ ಮರದ ಬಾಗ್ನನ ಕೊಡಬೇಕು. ಸೊ ಇದು ಈ ಹಬ್ಬದ ವಿಶೇಷತೆ. ಸೊ ಮೊದಲು ದೇವರಿಗೆ ಗೌರಿ ಬಾಗ್ನನ ಕೊಡಬೇಕು, ಅದಾದಮೇಲೆ ಅದೇ ಬಾಗ್ನನ ಮುತ್ತೈದೆಯರಿಗೆ ಕೊಡಬೇಕು. ನಂದು ಮೊದಲನೇ ವರ್ಷ ಹಬ್ಬ ಆಗಿರೋದ್ರಿಂದ 16 ಜೊತೆ ಮರದ ಜೊತೆ ಕೊಡಬೇಕಿತ್ತು. ಆ್ಯಕ್ಚುಲಿ ಮೊದಲನೇ ವರ್ಷ ಹಬ್ಬನ ತವ್ರ ಮನೇಲಿ ಸೆಲೆಬ್ರೇಟ್ ಮಾಡಬೇಕು ಹೆಣ್ಮಕ್ಳು. ಮದುವೆ ಆಗಿದ್ದು ಮೊದಲನೇ ವರ್ಷ ಹಬ್ಬನ ಅಮ್ಮನ ಮನೇಲಿ ಮಾಡಿ 16 ಜೊತೆ ಮರದ ಜೊತೆನ ಮುತ್ತೈದೆಯರಿಗೆ ಕೊಡಬೇಕು. ಬಟ್ ಕಾರಣಾಂತರಗಳಿಂದ ಅಮ್ಮನ ಮನೆಯಲ್ಲಿ ಹಬ್ಬ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅತ್ತೆ ಮನೆಯಲ್ಲೇ ಹಬ್ಬ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ನವರಾತ್ರಿ ಟೈಮಲ್ಲಿ ಹಬ್ಬ ಮಾಡ್ತಾರೆ. ಸೊ ಆವಾಗ ನಾನು 16 ಜೊತೆ ಮರದ ಬಾಗ್ನ ಕೊಡೋದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಪೂಜೆ ಎಲ್ಲ ಆದಮೇಲೆ ಗೌರಿ ಅಷ್ಟೋತ್ತರ ಹೇಳ್ತಾರೆ. ಸೊ ಅಷ್ಟೋತ್ತರ ಹೇಳುವಾಗ ನಾವು ಕುಂಕುಮಾರ್ಚನೆ ಮಾಡಬೇಕು. ಸೊ ಅವರು ಅಷ್ಟೋತ್ತರ ಹೇಳ್ತಾ ಇದ್ರು, ನಾವು ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ.
ಔಟ್ಫಿಟ್ ವಿಷಯಕ್ಕೆ ಬಂದರೆ ನಾನು ಹುಟ್ಟಿದ್ದು ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರಿ. ಅದನ್ನು ತೊಗೊಂಡಿದ್ದು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲಿ. ಇದು ಆ್ಯಕ್ಚುಲಿ ನನ್ನ ಮದುವೆ ಸೀರೆ, ಮದುವೆನಲ್ಲಿ ತೊಗೊಂಡಿದ್ದು ಸೀರೆ. ನಾನು ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ನನ್ನ ಮದುವೆ ಔಟ್ಫಿಟ್ಸ್ ಸ್ಯಾರೀಸ್ ಎಲ್ಲ ತೋರಿಸಿದಾಗ. ಅಲ್ಲಿ ನಾನು ಹೇಳಿದ್ದೀನಿ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸು, ಪ್ರೈಸ್ ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿದ್ದು, ಬ್ಲೌಸ್ ಡಿಸೈನ್ ಎಲ್ಲದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನಾನು ನನ್ನ ಮದುವೆಯಲ್ಲಿ ದೇವ್ರ ಸಮಾರಾಧನೆಗೆ ಉಟ್ಕೊಂಡಿದ್ದೆ ಈ ಸೀರೆನ. ಸೊ ಗೌರಿ ಹಬ್ಬಕ್ಕೂ ಕೂಡ ಅದೇ ಸೀರೆ ಉಟ್ಕೊಂಡಿದ್ದೀನಿ. ಯೂಶಲಿ ಹೇಳೋದೇನೆಂದರೆ ಧಾರೆಗೆ ಉಟ್ಕೊಂಡಿದ್ದ ಸೀರೆನ ಗೌರಿ ಪೂಜೆಗೆ ಉಟ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ಹೆವಿ ಇತ್ತು ನಂದು ಧಾರೆ ಸೀರೆ. ಅದು ಉಟ್ಕೊಂಡು ಕಂಫರ್ಟಬಲಾಗಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮದುವೆನಲ್ಲಿ ನಾನು ದೇವ್ರ ಪೂಜೆಗೆ, ದೇವ್ರ ಸಮಾರಾಧನೆಗೆ ಉಟ್ಕೊಂಡಂತಹ ಸೀರೆನ ನಾನು ಗೌರಿ ಹಬ್ಬಕ್ಕೂ ಉಟ್ಕೊಂಡಿದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಸೀರೆ ಅಮ್ಮನ ಹೆಲ್ಪ್ ಇಲ್ಲದೆ, ಯಾರ್ದು ಹೆಲ್ಪ್ ಇಲ್ಲದೆ ನಾನಾಗಿ ನಾನೇ ಉಟ್ಕೊಂಡಿರೋದು ಫಸ್ಟ್ ಟೈಮ್. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತನೂ ತುಂಬಾ ಚೆನ್ನಾಗಿ ಬಂತು ಸೀರೆ ಡ್ರೇಪ್ ಮಾಡಿದ್ದು. ಮನೆಯಲ್ಲಿ ಹಬ್ಬ ಪೂಜೆ ಇದೆಲ್ಲ ಇದ್ದಾಗ ಮನಸ್ಸಿಗೆ ಏನೋ ಒಂಥರ ಸಡಗರ ಸಂಭ್ರಮ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ರೀತಿ ಹಬ್ಬ ಎಲ್ಲ ಮಾಡೋದಂದರೆ. ಪೂಜೆ ಎಲ್ಲ ಮುಗಿದು ಮಂಗಳಾರತಿ ಏಕಾರತಿ ದೀಪ ಮಾಡಾದಮೇಲೆ ನೈವೇದ್ಯ ನಾವೇನು ಮಾಡಿರ್ತೀವಿ ಅದನ್ನು ತಂದಿಟ್ಕೋಬೇಕು. ಗೌರಿ ಹಬ್ಬದ ದಿನ ಯೂಶ್ವಲ್ ಆಗಿ ಶಾಲ್ಯಾನ್ನ ಮಾಡ್ತಾರೆ, ಹುಗ್ಗಿ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಾರೆ ನೈವೇದ್ಯಕ್ಕೆ. ಅದ್ರ ಜೊತೆಗೆ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ನೆನೆಸಿ ಅದನ್ನು ಕೂಡ ನೈವೇದ್ಯ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಹಣ್ಣು ಕಾಯಿ ಅದೆಲ್ಲ ಯೂಶ್ವಲ್ ಆಗಿದ್ದೇ ಇರುತ್ತೆ. ಸೊ ಅದಷ್ಟನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಕೊನೆಗೆ ಮಹಾಮಂಗಳಾರತಿ ಮಾಡಬೇಕು. ಫೈನಲಿ ಪೂಜೆ ಎಲ್ಲ ಆಯಿತು. ಕೊನೆಗೆ ಆರತಿ ಮಾಡಬೇಕು ದೇವರಿಗೆ. ಆರತಿ ಮಾಡುವಾಗ ಹಾಗೆ ಆರತಿ ಮಾಡಬಾರ್ದು, ಯಾವುದಾದ್ರೂ ಹಾಡು ಹೇಳ್ಕೊಂಡೇ ದೇವರಿಗೆ ಆರತಿ ಮಾಡಬೇಕು. ಆರತಿನೂ ಮಾಡಾದಮೇಲೆ ದೇವರಿಗೆ ಮರದ ಬಾಗ್ನ ಕೊಡಬೇಕು. ದೇವರಿಗೆ ಈ ಥರ ಮರದ ಬಾಗ್ನನ ಮುಟ್ಟಿಸಿ ಆಮೇಲೆ ಅದೇ ಮರದ ಬಾಗ್ನನ ಮುತ್ತೈದೆಯರಿಗೆ ಕೊಡಬೇಕು. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಹಾಗೆ. ಹಲೋ, ಇದು ನೆಕ್ಸ್ಟ್ ಡೇ ಗಣಪತಿ ಹಬ್ಬ ಇರುವಂತಹ ದಿನ. ಹಿಂದಿನ ದಿನ ಗೌರಿ ಪೂಜೆ ಮಾಡಿರ್ತೀವಿ, ನೆಕ್ಸ್ಟ್ ಡೇ ಗಣಪತಿ ಪೂಜೆ ಮಾಡಬೇಕು. ಗಣಪತಿಗೆ ಮೋದಕ, ಕರ್ಗಡ್ಬು ಅಂತೆಲ್ಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಗಣಪತಿ ಹಬ್ಬದ ದಿನ ಹಲವಾರು ಥರದ ನೈವೇದ್ಯನ ಮಾಡಿರ್ತೀವಿ. ಸೊ ಏನೇನು ನೈವೇದ್ಯ ಮಾಡಿದ್ದೀವಿ ಅಂತ ಫೈನಲ್ ಆಗಿ ನೈವೇದ್ಯ ಇಡ್ತೀವಲ್ಲ ಆವಾಗ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಗಣಪತಿ ಪೂಜೆನ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ಗಣಪತಿ ಪೂಜೆನ ವಿನಾಯಕ ವ್ರತ, ಅದನ್ನು ಮನೇಲಿರುವಂತಹ ಗಂಡಸರು ಮಾಡುವಂಥದ್ದು. ಗೌರಿ ಪೂಜೆ ಹೆಣ್ಮಕ್ಳು ಮಾಡಿದ್ರೆ ಗಣಪತಿ ಪೂಜೆನ ಗಂಡು ಮಕ್ಕಳು ಮಾಡ್ತಾರೆ. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಾವ ಇಬ್ಬರು ಕೂತ್ಕೊಂಡು ಇವಾಗ ಗಣಪತಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಪೂಜೆ ಮಾಡ್ತಾರೆ, ಏನು ಪ್ರೊಸೀಜರ್ ಇರುತ್ತೆ ಅಂತ ಹಾಗೆ ಕೆಲವೊಂದು ಗ್ಲಿಮ್ಸ್ ಹಾಕಿರ್ತೀನಿ, ನೋಡ್ಕೊಂಬರೋಣ ಬನ್ನಿ. ಶುರು ಮಾಡೋದಕ್ಕೂ ಮುಂಚೆ, ಯಾವುದೇ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಮೊದಲು ಗಣಪತಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಗಣಪತಿ ಪೂಜೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸೊ ಹಬ್ಬದ ದಿನ ಗಣಪತಿ ವ್ರತ ಶುರು ಮಾಡೋಕ್ಕೂ ಮುಂಚೆ ಸಂಧ್ಯಾ ವಂದನೆ ಮಾಡಿ ಪೂಜೆನ ಶುರು ಮಾಡಬೇಕು. ಸೊ ಪೂಜೆ ಪ್ರೊಸೀಜರ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ, ಬಟ್ ಮಧ್ಯದಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ. ಗಣಪತಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಪಂಚಾಮೃತ ಅಭಿಷೇಕ ಆದಮೇಲೆ ಪುಷ್ಪ, ಮಂತ್ರಾಕ್ಷತೆ ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು.
ಗಣಪತಿಗೆ ಗರ್ಕೆ ತುಂಬಾ ಪ್ರಿಯವಾದದ್ದು. ಸೊ ಹಾಗಾಗಿ ನಾವು ಪತ್ರೆ ಪೂಜೆನ ಮಾಡುವಾಗ ಗರ್ಕೆನ ಸಮರ್ಪಣೆ ಮಾಡೋದನ್ನು ಮಿಸ್ ಮಾಡಬಾರ್ದು. ಸೊ ಗಣಪತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಇಷ್ಟು ವೆರೈಟೀಸ್ ಆಫ್ ನೈವೇದ್ಯನ ಮಾಡಿದ್ವಿ. ಅದರಲ್ಲಿ ಗಣಪತಿಗೆ ಕಡುಬು ಅಂದರೆ ತುಂಬ ಇಷ್ಟ. ಕಡುಬು, ಕರ್ಗಡುಬು, ಮೋದಕ, ಚಕ್ಲಿ, ಮುತ್ಸೋರೆ, ತೇನ್ಗೊಳ್ಳು ಮತ್ತು ಗಸಗಸೆ ಪಾಯಸ ಇದಿಷ್ಟನ್ನು ನಾವು ಗಣಪತಿ ನೈವೇದ್ಯಕ್ಕೆ ಅಂತ ಮಾಡಿದ್ವಿ. ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಕಾಣೆ ಪಾಪದ ಪಂಕಜನಿ ಪದಮನಿಯನ್ನ ಸೇವೆಯುಂತೆ ಜನ್ಮ ಪಾವನ ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ಈರೇಳು ಲೋಕದ ಅಣುವಿನ ಇಹಪರದ ಸಾಧನಕ್ಕೆ ನೀನೆ ಕಾರಣ ಇನ್ನೊಮ್ಮೆಯ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಣಪತಿ ವ್ರತ ಮುಗಿದ ಮೇಲೆ ನಾವು ಕೂಡ ದೇವರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಾದಮೇಲೆ ದೇವರಿಗೆ ಆರತಿ ಮಾಡಬೇಕು. ಸೊ ಆರತಿ ಮಾಡುವಾಗ ನಾನು ಆಲ್ರೆಡಿ ಹೇಳ್ದಂಗೆ ಹಾಡು ಹೇಳ್ಕೊಂಡು ಆರತಿ ಮಾಡಬೇಕು. ಸೊ ನೋಡಿದ್ರಿ ಅಲ್ವಾ ನಮ್ಮ ಮನೆಯಲ್ಲಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಲವ್ ಯು ಆಲ್.